ಮೇಡಮ್, ಏನಿದು ಒಂದು ಸೈನ್ ಮಾಡೋಕ್ಕಾಗಲ್ವಾ? ಎಷ್ಟು ಸಲ ಅಳಿಯೋದು? ಓಹೋ, ಒಂದೇ ಒಂದು ಸೈನ್ ಅಂತ ಸುಲಭವಾಗಿ ಹೇಳ್ತಾ ಇದ್ದೀರಾ? ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿಮಗೆ? ಅದನ್ನು ಕಟ್ಕೊಂಡು ನಮಗೇನಾಗಬೇಕು? ನೀವು ಉಂಟು, ನಿಮ್ಮ ಸೈನ್ ಉಂಟು. ನಮ್ಮನ್ನ ಸತಾಯಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನಾ? ಇರೋ ಬರೋ ದುಡ್ಡೆಲ್ಲ ಖರ್ಚಾಯಿತು, ಅಲ್ದಿ ಹೀಗೇನು ಸೈನ್ ಮಾಡ್ತೀರಾ ಇಲ್ವಾ? ಏನ್ರಿ ರೋಪ್ ಹಾಕ್ತಾ ಇದ್ದೀರಾ? ಹಾಕಲ್ಲ. ಏನು ಮಾಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಹೇಳಿ. ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳ್ರಿ. ನನ್ನ ಸೈನ್ ಏನು ಬಿಟ್ಟು ಬಿದ್ದಿಲ್ಲ. ಪವಿತ್ರ ಮೇಡಮ್, ಏನದ್ ಗಲಾಟೆ? ಓ ನೀವಾ? ನಿಮ್ಗೆ ಹೇಳಿ ಕಳ್ಸಿದ್ನಲ್ರಿ, ಎಷ್ಟು ಸಲ ಬರ್ತೀರಾ? ಸಾಕು ಸುಮ್ಮನೆ ಯಾರೇ ಹೇಳ್ತೀರಾ? ನಾನು ಬಂದಿದ್ದ ಮಂಡ್ಯ ಏನಾಯ್ತಾ ನಿಮ್ಮನ? ಸುಮ್ಮನೆ ಬೇರೆ ಅಲ್ಲ ನಾನು. ಪುಟ್ಟ, ನೀನು ಯಾಕೋ ಮಧ್ಯ ಮಾತಾಡ್ತೀಯಾ? ಸುಮ್ಮನೆ ಇರೋ. ಇವರಿಬ್ರಿಗೂ ಲಂಚ ತಗೊಂಡು ಬೇಜಾರಾಗಿದೆ. ಇವರಿಗೆ 1,000 2,000 ಎಲ್ಲ ಸಾಕಾಗಲ್ಲ. ಲಂಚ ಹೇಳ್ತೀರಾ? ಕೇಳ್ತೀನಿ. ನಿಮ್ಮನೆ ಕನ್ಫರ್ಮ್ ಕೊಡ್ತೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ. ನನ್ನ ಮಾತನ್ನ ಎಲ್ಲೋ ಅಂತಾರೆ. ಏಯ್, ಒಂದು ಬಾರಿಸ್ತೀನಿ ನೋಡು. ಸಂಸ್ಕಾರ ಅನ್ನೋದೇ ಕಲಿಸಿಲ್ಲ ಮಕ್ಕಳಿಗೆ. ಸಾಕು ಸುಮ್ಮನಿರಮ್ಮ. ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡ್ದು ತಿಂದು ಬದುಕೋರೆ ನಾವು. ಹೀಗೆ ಮಗು ಮೇಲೆ ರೇಗ್ತಿರಲ್ಲ, ನಿಮ್ಮ ಸಂಸ್ಕಾರ ಏನಂತ ಗೊತ್ತಾಗ್ತಿದೆ ನೋಡಿ. ಪವಿತ್ರ ಮೇಡಮ್, ನೀವು ಸುಮ್ಮನಿರಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇವ್ರ ಹತ್ರ ನಾನು ಮಾತಾಡ್ತೀನಿ. ರೀ, ನೀವು ಬರೋದಲ್ದೆ ಆ ಮಗುನ ಬೇರೆ ಕರ್ಕೊಂಡು ಬರ್ತೀರಾ ಅಲ್ವಾ? ಮನೆ ಹತ್ರ ಇರಲಿ, ಆಫೀಸ್ ಹತ್ರ ಇರಲಿ, ಮಗುನ ಕರ್ಕೊಂಡು ಬರಬಾರ್ದು. ಅವನೆಷ್ಟು ತೀಟೆ ಮಾಡ್ತಾನೆ ಗೊತ್ತಾ? ಒಂದು ಸೈನ್ ಹಾಕಲ್ಲ ಅಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತೀರ್ರಿ. ಸೈನ್ ಹಾಕಲ್ಲ ಅಮ್ಮ, ಅದು ಯಾರಿಗೆ ಹೇಳ್ಕೊಳ್ತೀರಾ ಹೇಳ್ಕೊಳ್ಳಿ. ಅತ್ತಿರಿ ಬೇಡ, ನಾನು ಸುಮ್ಮನೆ ಇರಲ್ಲ. ಸೈ ಮಾಡಿ, ನಾನು ಸುಮ್ಮನೆ ಇರಲ್ಲ. ಸೈ ಮಾಡಿ, ಇಲ್ಲಂದ್ರೆ ಇಲ್ಲೊಂದು ಹೋಗಲ್ಲ. ಅತ್ತೆ ಇಲ್ಲಿ ಇರೋಣ. ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಸರ್. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವರು. ಫೋನ್ ಮಾಡಿ ತೊಂದರೆ ಕೊಡೋದಲ್ಲದೆ ಮನೆವರೆಗೂ ಹುಡ್ಕೊಂಡು ಬಂದಿದ್ದಾರೆ. ಗೊತ್ತಿತ್ತು, ನೀವಿಬ್ಬರು ಲಂಚ ತಗೊಂಡು ಒಂದು ಸೈನ್ ಮಾಡೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತೀರಾ. ಅಧಿಕಾರ ಇದೆಯಂತ ಅಹಂಕಾರ ಪಡಬೇಡಿ. ಯಾವುದು ಶಾಶ್ವತ ಅಲ್ಲ. ರೀ, ನಿಮ್ಮ ವೇದಾಂತ ಎಲ್ಲ ಬೇಕಾಗಿಲ್ಲ. ಮಗುನ ಕರ್ಕೊಂಡು ನಡೀರಿ ಮೊದಲು. ಅಣ್ಣ ಏನು ಹೂಮು ಅತ್ತ ಇದ್ದೀರಾ? ನಾನು ತಿಮ್ಮಾಯಿ, ನಾಲ್ಕು ಅಲ್ಲ, ನಂಗೂ ಹೆಸರಿದೆ. ಹಾಗೆ ಕೇಳಿರಿ. ಹೋಗ್ತಾ ಬಂದಿದ್ದು ಮೇಡಮ್, ನಿಂಗೆ ಇದೆ, ಬೈತೀರಾ? ಅತ್ತೆ ಬಿಬಿ ಏನು? ನೋಡಿ ನಿಮ್ಮ ಮಾತು ಎಷ್ಟು ಹೊರಟಾಗಿದೆ ಅಂತ ಮಗುಗೂ ಗೊತ್ತಾಗೈತೆ. ಮಕ್ಕಳು ಶಾಪ ತಾಗದೇ ಇರುತ್ತಾ? ನೀವು ನನ್ನನ್ನು ಬೈದು ಕಲಿಸ್ತಾ ಇರೋದಕ್ಕೆ ಈ ಮಗುನೇ ಸಾಕ್ಷಿ. ನೋಡಿಮ್ಮ, ಸುಮ್ಮನೆ ಹೋದ್ರೆ ಸರಿ. ನನಗೆ ಬರ್ತಿರೋ ಕೋಪಕ್ಕೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕತೆನೇ ಬೇರೆ ಆಗ್ತಿತ್ತು. ನಿಮಗೆ ನೀವೇ ಏನೇನೋ ಊಹೆ ಮಾಡ್ಕೊಂಡು ಮಾತಾಡ್ತಿದ್ರಲ್ರಿ. ಮೊದಲು ನಾವು ಲಂಚ ತಗೊಂಡಿಲ್ವೋ ಅಂತ ತಿಳಿದ್ಕೊಳ್ಳಿ, ಆಮೇಲೆ ಬಂದು ಮಾತಾಡಿ. ನಡೀರಿ. ಆಯ್ತು ಬಿಡಿ, ಹೋಗ್ತೀನಿ. ನೀವೇನು ಹೇಳೋದು ಬೇಕಾಗಿಲ್ಲ. ಮೇಡಮ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ಆಫೀಸ್ ನಡೀರಿ. ಸರ್, ನೀವು? ತಿಂಡಿ ತಿಂತ ಇದ್ದೆ, ಗಲಾಟೆ ಕೆಡ್ಸ್ತು ಬಂದೆ. ತಿನ್ಕೊಂಡು ಬರ್ತೀನಿ. ಸರಿ ಸರ್, ಬರ್ತೀನಿ. ಹಾಗಾದ್ರೆ ನೀವು ಯಾಕೆ ಒಬ್ಬರೇ ಹೋಗಿದ್ರಿ? ನನ್ನೂ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ? ನಾನು ಬರ್ತೀನಿ ಅಂತ ಹೇಳ್ದೆ ಅಣ್ಣ. ಆದರೆ ಅವನು ಚಿನ್ಮಯ್ ತುಂಬ ಹಠ ಮಾಡ್ತಿದ್ದ ಅಂತ ಅವನನ್ನೇ ಕರ್ಕೊಂಡೋದ್ರು. ಸುಮ್ಮನೆ ಮಗುನ ನಾನು ಯಾಕಪ್ಪ ಕರ್ಕೊಂಡು ಹೋಗ್ತೀನಿ? ಅವರಮ್ಮ ಇರಲಿಲ್ಲ, ನನ್ನ ಹತ್ರ ಬಿಟ್ಟು ಹೋಗಿದ್ರು. ಇರೋ ವಿಷಯ ಹೇಳಿದ್ದೀನಪ್ಪ. ಹೇಗಾದರೂ ಮಾಡಿ ಅಲ್ಲಿ ಜಾಗ ತಗೊಳ್ಳೋ ಥರ ಮಾಡಿದ್ರೆ ನಿನಗೆ ಪುಣ್ಯ ಬರುತ್ತಪ್ಪ. ನಾನೊಬ್ಬಳೇ ಎಷ್ಟಂತ ಅಳೀಲಿ? ಅಣ್ಣ, ನಾನೇನಾದರೂ ಇದ್ದಿದ್ರೆ ಅದನ್ನೆಲ್ಲ ವಿಡಿಯೋ ಮಾಡ್ತಿದ್ದೆ. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಲಂಚ ಕೊಟ್ಟರೆ ಬೇಗ ಕೆಲಸ ಮುಗಿಸ್ತಾರೆ. ನಾವೇನು ಕೊಡಲ್ವಲ್ಲ, ಅದಕ್ಕೆ ನಮ್ಮನ್ನು ಕಂಡ್ರೆ ಒಂಥರ ಆಡ್ತಾರೆ. ನಮ್ಮ ಶಾಪ ತಟ್ಟದೆ ಇರುತ್ತಾ ಅಣ್ಣ? ನೀವೇ ಹೇಳಿ. ಬಿಡ್ತು ಅನ್ನಪ್ಪ, ಮಕ್ಕಳು ಬಾಯಲ್ಲಿ ಇಂಥ ಮಾತುಗಳೆಲ್ಲ ಬರಬಾರ್ದು. ಸರಿಯಪ್ಪ, ಹೋಗ್ತೀವಿ. ಮತ್ತೆ ನಾಳೆ ಸಿಗ್ತೀನಿ. ಹೇಗಾದರೂ ಮಾಡಿ ಆ ಕೆಲಸ ಆಗೋ ಥರ ಮಾಡಪ್ಪ. ಅವ್ರಿಗೆ ಕೊಡೋಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಣ್ಣ. ಹೇಗಾದರೂ ಮಾಡಿ ಆ ಮೇಡಮ್ ಸೈನ್ ಹಾಕೋ ಥರ ಮಾಡಿ ಅಣ್ಣ. ಅತ್ತೆ ಮಾಡ್ತಿರೋದೆಲ್ಲ ಒಳ್ಳೇದಕ್ಕೆ. ಒಂದು ಮನೆ ಅಂತ ಆದರೆ ಆಗುತ್ತಪ್ಪ. ಸರಿ, ಬರ್ತೀವಿ. ಅಣ್ಣ, ಯಾಕೆ ಎಲ್ರು ನಾಟಕ ಆಡ್ತಿದ್ದೀರಿ ಅಂತ ಅನ್ಸಲ್ವಣ? ಅಲ್ಲ, ಒಬ್ರು ಮುಖದಲ್ಲಾದ್ರೂ ನೋವಿದ್ಯಾ? ಇಲ್ಲ, ಬರೀ ಡೈಲಾಗ್ ಹೇಳುವಾಗ ಮಾತ್ರನೇ ನಗ್ತಾರೆ ಮತ್ತೆ ಅಳ್ತಾರೆ. ಹ್ಞೂ ಅಣ್ಣ, ಇಲ್ಲಿ ಮಾತ್ರ ಇದೆ ತಕ್ಕಿ ಬಕ್ಕಿ ಅಣ್ಣ ಅಪ್ಪ ಅಂತ ಮಾತಾಡ್ತಾರೆ.
ಮನೆಗೆ ಹೋದ್ರೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತಿರ್ತಾರೆ, ಯಾರಾದ್ರೂ ಕೇರೆ ಅನ್ನಲ್ಲ. ಅಣ್ಣ, ನಮ್ದೊಂದು ಸಲಹೆ ನಿಮಗೆ, ಅವರಿಬ್ರು ಮಧ್ಯ ಹೋದ್ರೆ ನೀವು ಖಂಡಿತ ಸಿಗಾಕೋತೀರಾ. ಅಮ್ಮ ಮಗ ಏನೋ ಒಳ್ಳೆಯವ್ರೆ, ಆದ್ರೆ ಸ್ವಲ್ಪ ದಿಮಾಕು ಜಾಸ್ತಿ. ಅದ್ರಲ್ಲೂ ಅಚ್ಚೋಟ್ ಮೆಣಸಿನ್ಕಾಯಿ ಇದ್ದಾನಲ್ಲ, ಅಯ್ಯೋ ಬಾಯ ಒಂದು ಮಷಿನ್ ಗನ್ನು. ಅವ್ನು ಮಾತಾಡಿದ್ರೆ ಬುರ್ರ ಅಂತ ಬುಲೆಟ್ ಹೊಡ್ದಂಗಿರುತ್ತೆ. ಏ ಸುಮ್ನಿರ, ನೀನು ಅವನ ತರ 3 ಹೊತ್ತು ಹೊರಗಡೆ ಸುತ್ತುತ್ತಾ ಇದ್ರೆ ನೀನು ಕೌಂಟ್ರು ಕೊಡ್ತೀಯ. ಆದ್ರೆ ನೋಡ, ಅವನಿಗೆ ಮೂಗಿತ್ತುದಿಲ್ಲ ಕೋಪ, ಗುರಾಯಿಸ್ತಾನೆ. ನಾನು ಹಂಗೆ ಗುರಾಯಿಸ್ತೇನೆ, ಏನು ಅವನಿಗೆ ಮಾತ್ರ ನುಗ್ಕೊಂಡಿರೋದು. ಇರ್ಲಿ ಬಿಡ್ರು, ಎಲ್ರು ಒಂದೇ ಥರ ಇರಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅದರಲ್ಲಿ ಇವರಿಬ್ರು ಸಖತ್ ಡಿಫ್ರೆಂಟು. ಏನಣ್ಣ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಮನೆ ಕಟ್ಟಿಸ್ಬೇಕಂತ ಎಲ್ರಿಗೂ ಬೈಕ್ ಅಂದ್ರೆ ಈಗಲೇ ಹೀಗೆ, ಇನ್ ಮನೆ ಇದ್ಮೇಲೆ ಹಿಡಿಯಕ್ಕಾಗತ್ತೆ ಹೇಳೋಣ? ಅದೇ ಮತ್ತೆ, ಏನ್ ವಾಯ್ಸು ಏನ್ ಗುರಾಯಿಸೋದು. ಅತ್ತೆ ಅಳಿ ಇಬ್ರು ಸರಿಯಾಗಿದ್ದಾರೆ. ಏ ಬಿಡ್ರ, ಅವ್ರ ವಿಷಯ ನಮ್ಗೆ ಯಾಕೆ? ಇಷ್ಟೊತ್ತು ಅವ್ರ ವಿಷಯ ಮಾತಾಡಿದ್ದು ನಾವೇ ಕಡೆ ಮಾತಾಡಿದ್ದು. ಗಂಡವ್ರ ವಿಷಯನ ಟೈಮ್ ಪಾಸ್ಗೆ ಅಂತ ತಗೋಬೇಕು, ಆಮೇಲೆ ಬಿಟ್ಟಕ್ಕೆ ಹೋಗ್ತಾ ಇರ್ಬೇಕು. ಈಗ ನೀವು ಹೇಳ್ತಿದ್ದೀರಂತ ನಾನು ಹೋಗದೆ ಇರೋಕ್ಕಾಗಲ್ಲ. ಯಾರನ್ನು ಮುಖ ನೋಡಿ ಅಳೆಯೋಕ್ಕಾಗಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಅವ್ರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಪಾಪ ಅಂದ್ರೆ 6 ತಿಂಗಳು ಪಾಪ ನಮ್ಮ ತಲೆಲ್ಲ ಸುತ್ಕೊಳ್ಳುತ್ತೆ. ಹೌದಾ? ಹಾಗಾದ್ರೆ ನಾನು ಪಾಪ ಅಣ್ಣ ಅಂತೀನಿ, ಆಗ ಹಣ ಎಲ್ಲ ನನ್ನ ತಲೆ ತುಂಬಾ ಸುತ್ತುತ್ತಾ ಇರತ್ತಲ್ಲ. ಒಳ್ಳೆ ತಲೆ ಕಡೆ. ಈಗ ಕ್ಯಾಶುವಲ್ ಆಗಿ ಬರುವಾಗ ಹೆಂಗಿದ್ರೆ ಹಂಗೆ ನಿಂತ್ಕೊಳ್ಳಿ, ಜೋಡಿಸ್ಬಿಡಿ ಬಂದ್ಬಿಟ್ಟು. ಮೇಡಮ್ ಏನಿದು? ಅಷ್ಟೇ ಮೇಡಮ್. ಏನಿದು ಎಷ್ಟು ಸಲ ಅಂತ ಅಳಿಯೋದು? ಒಂದು ಸೈನ್ ಮಾಡೋಕ್ಕಾಗಲ್ಲ ನಿಮಗೆ? ಮೇಡಮ್ ಏನಿದು? ಎಷ್ಟು ಸಲ ಅಲಿಯೋದು? ಒಂದು ಸೈನ್ ಮಾಡೋಕ್ಕಾಗಲ್ವಾ? ಹಾಂ ಅಷ್ಟೇ. ನಿಮ್ಗೆ ಬರ್ಬೇಕಾ ಹಿಂಗ? ಎಲ್ಲಿಂದ? ನಾನು ಅಲ್ಲಿ ಬಂದ ತಕ್ಷಣ ಕರಿಬೇಕು ಮೇಡಮ್ ಅಂತ. ಮೇಡಮ್ ಅಂತ ಮತ್ತೆ ಬರಬೇಕು. ಸರಿ ಮೇಡಮ್ ಏನಿದು? ಒಂದು ಸೈನ್ ಮಾಡೋಕ್ಕಾಗಲ್ವಾ? ಹಾಂ. ಏನಿದು? ಒಂದು ಸೈನ್ ಮಾಡೋಕ್ಕಾಗಲ್ವಾ? ಎಷ್ಟು ಅಂತ ಅಳಿಯೋದು? ಎಷ್ಟೊಂದು ಅಲಿಯೋದು? ಏನು ಮೇಡಮ್ ಒಂದು ಸೈನ್ ಮಾಡೋಕ್ಕಾಗಲ್ವಾ? ಎಷ್ಟೊಂದು ಅಲಿಯೋದು? ಅಲ್ಲ ಇನ್ನೊಂದು ನಿಮಗೆ ಮೇಡಮ್ ಎಷ್ಟು ಸೈನ್ ಉಂಟು, ಅದು ಕಟ್ಕೊಂಡು ನಮಗೆ ಏನಾಗ್ಬೇಕು ಮೇಡಮ್? ಏನಾಗ್ಬೇಕು ಮೇಡಮ್? ನಮಗೇನು ನಮ್ಮನ್ನು ಸತಾಯಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ನಮ್ಮನ್ನ ಸತ್ತಾಯಿಸಿದ್ರೆ ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ಸ್ವಲ್ಪ ಅದು ಕಣ್ಣಲ್ಲಿ ಹೆಂಗಿರ್ಬೇಕು ಗೊತ್ತಾ? ಅದನ್ನು ಕಟ್ಕೊಂಡು ನಂಗೆ ಏನಾಗಬೇಕು? ಸ್ವಲ್ಪ ಇದ್ರ ಥರ ಮತ್ತೆ ಜೋರಿದ್ದಾರೆ ಅದನ್ನು ಕಟ್ಕೊಂಡು ನಮ್ಗೆ ಏನ್ರಿ ಆಗಬೇಕು? ಅದನ್ನ ಕಟ್ಕೊಂಡು ನಮ್ಗೆ ಏನು ಆಗ್ಬೇಕ್ರಿ? ಉಂಟು ನಿಮ್ಮ ಸೈನ್ ಉಂಟು, ನೀವು ಉಂಟು, ನಿಮ್ಮ ಸೈನ್ ಉಂಟು. ನಮ್ಮನ್ನು ಸತಾಯಿಸಿದ್ರೆ ದೇವ್ರು ನಿಮಗೆ ಸುಮ್ಮನೆ ಬಿಡಲ್ಲ. ನಮ್ಮನ್ನ ಸತ್ತಾಯಿಸಿದ್ರೆ ದೇವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹಾಂ ಅಷ್ಟೇ ಅಷ್ಟೇ. ಅಣ್ಣ ಅಲ್ಲ ಇಲ್ಲಿ ಇವ್ರು ನೋಡಿ. ಅಣ್ಣ ಅಣ್ಣ ಸಾಕು ಸುಮ್ಮನೆ ರೀ. ಸಾಕು ಸುಮೀರಿ. ಕಣ್ಣು ನೋಡಿ. ಸಾಕು ಸುಮ್ಮನೆ ರೀ. ಸಾಕು ಸುಮೀರಿ. ಯಾರಿಗೆ ಹೇಳ್ತಾ ಇದ್ದೀರಾ? ಯಾರಿಗೆ ಹೇಳ್ತೀರಾ? ನಾನೇ ಬಂದಿದ್ದು. ನಾನೇ ಬಂದಿದ್ದು. ಕಣ್ಣು ನೋಡಿ. ನಾನೇ ಬಂದಿದ್ದು. ನಾನು ಬಂದಿದ್ದ. ಬಂದ್ರೆ ಏನಾಯ್ತು? ಮಂಡ್ಯ ಏನಾಯ್ತಾ? ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು. ನಿಮ್ಮೆ ಸುಮೀರಿ ಬಿಡಲ್ಲ ನೀನು. ನಾನು ಕಣ್ಣು ನೋಡಿ ಅನ್ಸುತ್ತೆ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು. ಸುಮ್ಮನೆ ಬಿಡಲ್ಲ. ಹಿಂಗೆ ಸುಮ್ಮನೆ ಬಿಡಲ್ಲ ನಾನು. ಸುಮ್ಮನೆ ಬಿಡಲ್ಲ ನಾನು. ತೋರಿಸಿ. ಸುಮ್ಮನೆ ಬಿಡಲ್ಲ ನಾನು. ಲಂಚ ಕೇಳ್ತೀರಾ? ಲಂಚ ಹೇಳ್ತೀರಾ? ಕೇಳಿ ಕೇಳಿ. ಕೇಳ್ತೀನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಕಂಪ್ಲೇಂಟ್ ನನ್ನ ಹೇಳು. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ಕಡೆಯಿಂದ ತಗೊಂಡು ಬರ್ತೀನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಕೊಡ್ತೀನಿ. ಇಲ್ಲಿ ನೋಡು. ಹೀಗೆ ಟಿವಿ ನೋಡು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಕಣ್ಣು ಸೋಷಿಯಲ್ ಮೀಡಿಯಾ ನನ್ನ ಮಾತನ್ನ ಎಲ್ಲರೂ ನಂಬ್ತಾರೆ. ಮರ್ಯಾದೆಯಿಂದ ಮಾನ ಮರ್ಯಾದೆಯಿಂದ ದುಡ್ದು ತಿನ್ನೋರೆ, ದುಡ್ದು ತಿಂದು ಬದುಕೋರು. ದುಡ್ದು ತಿಂದು ಬದುಕೋರು. ಹೀಗೆ ಮಕ್ಕಳ ಮೇಲೆ ರೇಗ್ತಿರಲ್ಲ, ನಿಮ್ಮ ಸಂಸ್ಕಾರ ಏನು ಅಂತ ಗೊತ್ತಾಗ್ತಿದೆ. ಹೀಗೆ ಮಕ್ಕಳ ಮೇಲೆ ರೇಗ್ತಿರಲ್ಲ, ನಿಮ್ಮ ಸಂಸಾರ ಏನಂತ ಸಂಸ್ಕಾರ ನಿಮ್ಮ ಸಂಸ್ಕಾರ ಏನಂತ ಗೊತ್ತಾಗಿದೆ. ಗೊತ್ತಾಗ್ತಿದೆ ಈಗ ಗೊತ್ತಾಗ್ತಿದೆ ಅಂತ ಹಿಂಗೆ ಗೊತ್ತಾಗ್ತಿದೆ. ಸಾಕು ಸುಮ್ಮನಿರಮ್ಮ. ಸಾಕು ಸುಮ್ಮನಿರಮ್ಮ. ನಾವು ಕಷ್ಟಪಟ್ಟು ಮಾನ ಮರ್ಯಾದೆಯಿಂದ ದುಡ್ದು ತಿನ್ನೋರು, ಮಾನ ಮರ್ಯಾದೆಯಿಂದ ದುಡ್ದು ತಿನ್ನೋರು ಬದುಕೋರು. ಏನಂತ ಗೊತ್ತಾಗಿದೆ. ಗೊತ್ತಾಗ್ತಿದೆ ಅಂದ್ರೆ ಗೊತ್ತಾಗ್ತಿದೆ. ಅವ್ರು ಮಾಡಿದ್ರೆ ಗೊತ್ತಾಗ್ತಿದೆ. ಸಾಕು ಸುಮ್ಮನಿರಮ್ಮ. ನಾವು ಕಷ್ಟಪಟ್ಟು ಸಾಕು ಸುಮ್ಮನಿರಮ್ಮ. ನಾವು ಮಾನ ಮರ್ಯಾದೆಯಿಂದನೇ ಕಷ್ಟಪಟ್ಟು ದುಡ್ದು ತಿಂದು ಬದುಕಿದವ್ರೆ. ತಿಂದು ಕಷ್ಟಪಟ್ಟು ಬದುಕು ತಿಂದಿದ್ದವ್ರೆ. ತಿಂದು ಸಾಕು. ನಾವು ಕಷ್ಟಪಟ್ಟು ಮಾನ ಮರ್ಯಾದೆಯಿಂದ ದುಡ್ದು ನಾವು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡ್ದು ತಿಂದು ಬದುಕೋರು. ಸಾಕು ಸುಮ್ಮನಿರಮ್ಮ. ನಾವು ತಿಂದು ಬದುಕೋರು. ಸಾಕು ಸುಮ್ಮನಿರಮ್ಮ. ನಾವು ಕಷ್ಟಪಟ್ಟು
ಕಷ್ಟಪಟ್ಟು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡ್ದು ಸಾಕು ಸುಮ್ಮನೆ ಇರಮ್ಮ. ನಾವು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡ್ದು ತಿಂದವ್ರೆ, ತಿಂದು ಬದುಕವ್ರು. ಸಾಕು ಸುಮ್ಮನೆ ಇರಮ್ಮ. ಮಾನ ಮರ್ಯಾದೆಯಿಂದ ದುಡ್ದಾದ್ಮೇಲೆ ತಿನ್ನೋದು, ದುಡ್ದು ತಿಂದು ಬದುಕವ್ರೆ. ದುಡ್ದು ತಿಂದು ಬದುಕವ್ರು. ಸಾಕು ಸುಮ್ಮನೆ ಇರಮ್ಮ. ನಾವು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ಕಷ್ಟಪಟ್ಟು ಸಾಕು ಸುಮ್ಮನೆ ಇರಮ್ಮ. ನಾವು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡ್ದು ತಿಂದು ಬದುಕಿದವ್ರು. ತಿಂದು ಸಾಕು ಸುಮ್ಮನೆ ಇರಮ್ಮ. ನಾವು ಮಗುನ ಕರ್ಕೊಂಡು ಬರ್ತೀರಲ್ರಿ, ಆಫೀಸ್ ಹತ್ರ ನಿಮ್ಗೆ ಹೇಳ್ಬಿಟ್ಟು ಬರೋದಲ್ದೆ ಅದು ಮಗನ್ ಬೇರೆ ಕರ್ಕೊಂಡು ಬರ್ತೀರಲ್ವಾ? ಇಂದ ಕಷ್ಟಪಟ್ಟು ದುಡ್ದು ತಿಂದು ಬದುಕವ್ರೆ ನಾವು. ಇರಲ್ಲ ನಿಮ್ಮ ಸಂಸ್ಕಾರದ ಏನಂತ ಗೊತ್ತಾಗ್ತಿದೆ. ಸಂಸ್ಕಾರ ಮಾತಾಡ್ತಿದ್ದೀರಾ? ಹಾಕಲ್ಲಮ್ಮ, ಹೋಗಿ ಯಾರ ಹತ್ರ ಹೇಳ್ತೀರಾ ಹೇಳ್ಕೊಳ್ಳಿ. ಎಷ್ಟೆಲ್ಲ ಮಾತಾಡ್ತಿದ್ದೀರಾ? ಕಣ್ಣು ನೋಡು, ಅತ್ತೆಗೆ ಬೈದ್ರೆ ಕಣ್ಣು ನೋಡು, ಅತ್ತೆಗೆ ಬೈದ್ರೆ ನಾನ್ ಸುಮ್ಮನೆ ಇರಲ್ಲ. ತಾಯಿ ಮಾಡಿ ಇಲ್ಲ ಅಂದ್ರೆ ಇಲ್ಲಂದ್ರೆ ಇಲ್ಲಿಂದ ಹೋಗಲ್ಲ. ಎಲ್ಲಂದು ಹೋಗಲ್ಲ. ಕಣ್ಣು ನೋಡಿ, ಇಲ್ಲಿಂದ ಹೋಗಲ್ಲ. ಎಲ್ಲಂದು ಹೋಗಲ್ಲ. ತಗೊಂಡು ನೀವಿಬ್ರು ಲಂಚ ತಗೊಂಡು ಒಂದ್ ಸೈನ್ ಮಾಡಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ಇದೆ ಅಂತ ಅಹಂಕಾರ ಪಡ್ಬೇಡಿ. ಅಧಿಕಾರ ಇದೆ ಅಂತ ಅಹಂಕಾರ ಪಡ್ಬೇಡಿ. ಯಾವುದು ಶಾಶ್ವತ ಅಲ್ಲ. ಯಾವುದು ಶಾಶ್ವತ ಅಲ್ಲ. ಇಲ್ಲಿ ಹೇಳಣ್ಣ, ಅಣ್ಣ ಏನು ಏನು ಮಗು ಅಂತ ಹೂಮು ಅತ್ತ ಹೇಳ್ತಿದ್ದೀರಾ? ಇದ್ದೀರಾ? ನಾನು ಚಿನ್ಮಯಿ, ನಾನು ಚಿನ್ಮಯ್. ಮಗು ಅಲ್ಲ. ನಾಕು ಅಲ್ಲ. ನಂಗೂ ಹೆಸರಿದೆ. ನೀನು ಹೆಸರು. ನಂಗೂ ಹೆಸರಿದೆ. ನಂಗೂ ಹೆಸರಿದೆ. ಹಾಗೆ ಕರೀರಿ. ಹಾಗೆ ಕರೀರಿ. ನೋಡ್ದಾಗ ಬಂದ್ಬಿಟ್ರು ಹೋಗ್ತಾ ಬಂದಿದ್ದು ಬೈಯಕ್ಕೆ. ಇಲ್ಲಿ ಮೇಡಮ್, ನಿಮಗ್ ಕಾದಿದೆ. ನಿಮ್ಮ ತಾಯಿ ಇದೆ. ನಿಮ್ಗೆ ಐ ಕಾಸು ಹೋಗ್ತೀಕ. ಇಲ್ಲಿ ನೀವು ಅಮ್ಮ ನೋಡಿ ಹೇಳು ಮೇಡಮ್. ನಿಮ್ಗೆ ಕಾದಿದೆ. ತಾಯಿ ಇದೆ. ಕಳಿಸ್ತಾ ಇರೋದಕ್ಕೆ ಈ ಮಗುನೇ ಸಾಕ್ಷಿ. ಸ್ವಲ್ಪ ಅದನ್ನ ಕಾನ್ಫಿಡೆಂಟ್ ಆಗಿ, ನೀವು ನನ್ನ ಬೈದು ಕಳಿಸ್ತಾ ಇರೋದಕ್ಕೆ ಈ ಮಗುನೇ ಸಾಕ್ಷಿ. ಬಿಡೋದು, ಹೇಳೋದು, ಆಕ್ಷನ್. ನೀವೇನು ಹೇಳೋದು ಬೇಕಾಗಿಲ್ಲ. ಹೋಗ್ತೀನಿ. ನಗ್ತಾರೆ ಮತ್ತೆ ಅಳ್ತಾರೆ. ಹೂವಣ್ಣ ನಮ್ ಸಾರಿ ಹೀಗೆ ತಕ್ಕಿ ಬಕ್ಕಿ ನಮ್ ಸಾರಿ ಮಾಡ್ತೀರಾ? ಮನೆ ಕಟ್ಟಿಸ್ಬೇಕು. ನಮ್ ಸಾರಿ ಬೈಕಿದ್ದೀರಾ? ಮನೆ ಕಟ್ಟಿಸ್ಬೇಕಂತ ಮನೆ ಕಟ್ಸ್ಕೊಂಡು ಎಲ್ಲರಿಗೂ ಬೈಕೋಬೇಕು. ಅಣ್ಣ ಯಾಕೋ ಎಲ್ರಿಗೂ ಸಾರಿ ಅಲ್ಲ ಒಬ್ರು ಸಾರಿ ಅದು ಒಬ್ರು ಮುಖದಲ್ಲಾದ್ರೂ ನೋವು ಇದೆಯಾ?